ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಸೊ ಇವತ್ತಿನ ಒಂದು ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂದರೆ, ಸೊ PGCET 24 ವೆದರ್ ಇಟ್ಸ್ ಆನ್ಲೈನ್ ಆರ್ ಆಫ್ಲೈನ್. ಸೊ ತುಂಬ ಕನ್ಫ್ಯೂಷನ್ಸ್ ಆಗ್ತಿದೆ. ಪೇಪರ್ ಸ್ಟೇಟ್ಮೆಂಟ್ನ ಕ್ಲೀನಾಗಿ ಓದಿದ್ರೆ ಅಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂದರೆ, ಈ ಸತಿ PGCETನ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ CBT ಅಂದರೆ ಆನ್ಲೈನ್ ಮುಖಾಂತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಆಲ್ರೆಡಿ 50% ಕನ್ಫರ್ಮ್. ಈ ಸತಿ PGCET 24 ಏನು ಆನ್ಲೈನ್ ಮಾದರಿಯಲ್ಲಿ ಇರುತ್ತೆ, ಆಫ್ಲೈನ್ ಮಾದರಿಯಲ್ಲಿ ಇರೋದಿಲ್ಲ. ಆಫ್ಲೈನ್ ಅಂದರೆ ನೀವು ಆಫ್ಲೈನ್ ಸೆಂಟರ್ಸ್ಗೆ ಹೋಗ್ಬಿಟ್ಟು OMR ಅಲ್ಲಿ ಫಿಲ್ ಮಾಡ್ತೀರಾ. ಇನ್ಮೇಲೆ ನೀವು ಆನ್ಲೈನ್ ಸೆಂಟರ್ಸ್ನ ಸೇಮ್ ಲೈಕ್ ಆಫ್ಲೈನ್ ಸೆಂಟರ್ಸ್ ಹೆಂಗೆ ಕೊಡ್ತಾ ಇದ್ರು ಅದೇ ರೀತಿ ಆನ್ಲೈನ್ ಸೆಂಟರ್ನ ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಯೂಟರಲ್ಲಿ ನಿಮಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಇಟ್ ಈಸ್ ವೆರಿ ಈಸಿ ಫಾರ್ ದೆಮ್ ಟು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ವೆರಿ ಈಸಿ ಆಗುತ್ತೆ, ತುಂಬ ಫಾಸ್ಟ್ ಕ್ವಿಕ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರೊಸೀಜರ್ನ ತರ್ತಾ ಇದ್ರು. ಇಷ್ಟು ದಿನ ಇದು IIT JEE ಈ ಎಕ್ಸಾಮಿನೇಷನ್ಗೆ ಕಂಡಕ್ಟ್ ಮಾಡ್ತಾ ಇದ್ರು. ಇವಾಗ ಅಥವಾ SSC ಕೂಡ ಇದೇ ರೀತಿ ಕಂಡಕ್ಟ್ ಮಾಡ್ತಿದ್ರು. ಈ ಸತಿ PGCETಗೆ ಈ ರೀತಿ ಫಾಸ್ಟಾಗಿ ಆಗಬೇಕು ಪ್ರೊಸೆಸ್ ಅನ್ನೋ ಕಾರಣಕ್ಕೋಸ್ಕರ CBT ಮುಖಾಂತರ ಮಾಡಬೇಕು ಅಂತ ಒಂದು ಚಿಂತನೆ ಇದೆ. ಆಲ್ಮೋಸ್ಟ್ 70% ಐ ಕ್ಯಾನ್ ಸೇ ಕನ್ಫರ್ಮ್ ಆಗಿದೆ. ನಾನು ಕೂಡ KEಗೆ ಕಾಲ್ ಮಾಡಿ ಕನ್ಫರ್ಮ್ ಟ್ರೈ ಮಾಡಿದೆ, ಬಟ್ ಅವರು ಇನ್ನೂ ಏನು ಕನ್ಫರ್ಮೇಷನ್ ಕೊಡ್ತಾ ಇಲ್ಲ. ನೋಟಿಫಿಕೇಶನ್ ಬಿಡ್ತೀವಿ ಸರ್ ಅಂತ ಹೇಳ್ತಾರೆ, ಬಟ್ ಆಲ್ಮೋಸ್ಟ್ CBT ಆಗುವಂಥ ಚಾನ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಪ್ರಿಪ್ರೇಷನ್ ಆ ಒಂದು ದಿಕ್ಕಿನಲ್ಲಿ ಆಗಲಿ. ಸೊ CBT ಅಂದರೆ ಇಟ್ ಇಸ್ ವೆರಿ ಡಿಫ್ರೆಂಟ್. ನಿಮ್ಮ ಆಫ್ಲೈನ್ಗೂ ಆನ್ಲೈನ್ಗೂ ತುಂಬ ಡಿಫ್ರೆಂಟ್ ಆಗುತ್ತೆ. ಯಾಕಂದರೆ ನೀವು 1 ಅವರ್ ಇತ್ತಂದರೆ ನೀವು ಯಾವಾಗ ಎಷ್ಟು ಬೇಕಾದರೂ ಹೆಂಗೆ ಬೇಕಾದ್ರೂ ಬರಿಬೋದು. ಬಟ್ CBT ಬಂದುಬಿಡ್ತಂದರೆ GKಗೆ ಇಷ್ಟೇ, ಈಗ 25 GK ಕ್ವಶನ್ ಇತ್ತು, ಅದಕ್ಕೆ ಇಷ್ಟೇ ಟೈಮ್ನ ಕೊಡ್ತಾರೆ. ಕ್ವಾಂಟಿಗೆ ಇಷ್ಟೇ ಟೈಮ್ ಅಂತ ಇರುತ್ತೆ, ರೀಸನಿಂಗ್ಗೆ ಇಷ್ಟೇ ಟೈಮ್ ಅಂತ ಇರುತ್ತೆ, ಇಂಗ್ಲೀಷ್ಗೆ ಇಷ್ಟೇ ಟೈಮ್ ಅಂತ ಇರುತ್ತೆ. ಸೆಕ್ಷನ್ ವೈಸ್ ಟೈಮ್ನ ಇಲ್ಲಿ ಡಿವೈಡ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ಕ್ವಿಕ್ಕಾಗಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. CBT ಈಸ್ ವೆರಿ ವೆರಿ ಟಫ್ ಆ್ಯಂಡ್ ವೆರಿ ವೆರಿ ಈಸಿ ಆಲ್ಸೋ. ಎರಡೂ ಕೂಡ ಇದೆ, ನೀವು ಹೆಂಗೆ ಪ್ರಿಪ್ರೇಷನ್ ಮಾಡ್ತೀರಾ ಹಾಗೆ. ಸೊ ಇಟ್ ಈಸ್ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ, ಬಟ್ 70% ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಒಂದು ದಾರಿಯೊಳಗಡೆ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಆಲ್ರೈಟ್, ಇನ್ನೊಂದು ನೋಟಿಫಿಕೇಶನ್ ಅಥವಾ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಈ ಸತಿ ಆಲ್ಮೋಸ್ಟ್ ನಿಮಗೆ ಜೂನ್ ಅಥವಾ ಜುಲೈ ಒಳಗಡೆ ಎಕ್ಸಾಮಿನೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಜೂನ್ ಅಥವಾ ಜುಲೈ, ಸೆಪ್ಟೆಂಬರ್ವರೆಗೂ ಹೋಗಲಿಕ್ಕಿಲ್ಲ. ಜೂನ್ ಮತ್ತು ಜುಲೈ ಒಳಗಡೆ ಎಕ್ಸಾಮಿನೇಷನ್ ಆಗಬಹುದು. ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಫ್ರಮ್ ನೌ ಇಟ್ ಸೆಲ್ಫ್. ಇವಾಗಿಂದನೇ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿರಿ. ನೀವು ಆನ್ಲೈನಲ್ಲೂ ಚೆಕ್ ಮಾಡಿದ್ರೆ ನಿಮಗೆ ಆನ್ಲೈನಲ್ಲೂ ಕಾಣಿಸುತ್ತದು. ಸೊ KEA PGCET ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಕಂಡಕ್ಟ್ ನೀವು ಅದನ್ನು ಟೈಪ್ ಮಾಡಿದ್ರೆ ಮೋಡ್ ಆಫ್ ಎಕ್ಸಾಮಿನೇಷನ್ ಒಳಗಡೆ ಆನ್ಲೈನ್ ಇನ್ CBT ಮೋಡ್ ಅಂತ ಹೇಳ್ತಾರೆ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಆಗಬಹುದು, ಆ ಒಂದು ಮಾಡೆಲ್ ಒಳಗಡೆ ಆಗಬಹುದು ಅಂತ ಗೂಗಲ್ ಕೂಡ ಹೇಳ್ತಾ ಇದೆ. ವಿಲ್ ಸಿ ನೋಟಿಫಿಕೇಶನ್ ಹೆಂಗೆ ಬರುತ್ತೆ ಅದ್ರ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಹೆಂಗೆ ನಿಮಗೆ ಸೆಕ್ಷನ್ ವೈಸ್ ಹೆಂಗೆ ಓದೋದು ಸರ್, ಹೆಂಗೆ ಪ್ರಿಪ್ರೇಷನ್ ಮಾಡೋದು ಅಂತ ಮೆನಿ ಆಫ್ ಯು ಆರ್ ವರಿಡ್. ಡೋಂಟ್ ವರಿ, ಧ್ರುವಿಕಾ ಅಕಾಡೆಮಿ ನಾವಿದ್ದೀವಿ. ಸೊ ಆಸ್ GK ಫ್ಯಾಕಲ್ಟಿ, ಆಸ್ ಅ ಡೈರೆಕ್ಟರ್ ಆಫ್ ಧ್ರುವಿಕಾ ಅಕಾಡೆಮಿ ನಾನು ಇರ್ತೀನಿ. ಅದ್ರ ಜೊತೆಗೆ ನಮ್ಮ ಎಲ್ಲ ಎಜುಕೇಟರ್ಸ್ ಕ್ವಾಂಟ್, ರೀಸನಿಂಗ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್, ಪ್ರೊಫಿಷಿಯನ್ಸಿ, ಇಂಗ್ಲೀಷ್ ಎಲ್ಲ ಎಜುಕೇಟರ್ಸ್ ಕೊಟ್ಟಿದ್ದಾರೆ. ಅವರೆಲ್ಲನೂ ಕೂಡ ಹೇಳ್ಕೊಡ್ತಾರೆ ನಿಮಗೆ ಹೆಂಗೆ ಮಾಡೋದು. ಸೆಕ್ಷನ್ ವೈಸ್ ಕಟ್ ಆಫ್ ಇರುತ್ತಾ, ಸೆಕ್ಷನ್ ವೈಸ್ ಟೈಮ್ ಗ್ಯಾಪ್, ಟೈಮ್ ಸ್ಟ್ರಾಪ್ ಇರುತ್ತೆ, ಎಲ್ಲನೂ ಕೂಡ ಹೇಳ್ಕೊಡ್ತೀವಿ. ಸೊ ಅದಕ್ಕೋಸ್ಕರ ನೀವು ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಬ್ಯಾಚ್ ಕೋರ್ಸ್ ಇದೆ, ಧ್ರುವಿಕಾ ಸಮ್ರಾಟ್ PGCET GK ಬ್ಯಾಚ್ ಕೋರ್ಸ್. GK ಅಷ್ಟೇ ಬೇಕಂದ್ರೆ GK ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಇಲ್ಲ ನಾನು ಎಲ್ಲ ಸಬ್ಜೆಕ್ಟ್ನ ಕಲಿಬೇಕು ಸರ್, MBA ಆಗಿರಲಿ MCA ಆಗಿರಲಿ ಎಲ್ಲ ಸಬ್ಜೆಕ್ಟ್ ಕಲಿಬೇಕಾದ್ರೆ ನಿಮಗೆ ಧ್ರುವಿಕಾ ಅಕಾಡೆಮಿ ಸಮ್ರಾಟ್ PGCET ಫುಲ್ ಲೆಂತ್ ಬ್ಯಾಚ್ ಕೋರ್ಸ್ ಇದೆ. ಸೊ ಲೈವ್ ಕ್ಲಾಸ್, ರೆಕಾರ್ಡೆಡ್ ಕ್ಲಾಸ್, ಕಂಪ್ಲೀಟ್ ಸಿಲೆಬಸ್, 50+ ಮಾಕ್ ಟೆಸ್ಟ್, ಆಕ್ಸೆಸ್ ಟು ಆಲ್ ದ ಬ್ಯಾಚಸ್, ವೀಕ್ಲಿ ಮಾಕ್ ಟೆಸ್ಟ್ ಇರುತ್ತೆ, ಕ್ಲಾಸ್ ಟೆಸ್ಟ್ ಇರುತ್ತೆ, ಎಲ್ಲನೂ ಕೂಡ ಇರುತ್ತೆ. ಅದ್ರ ಜೊತೆಗೆ ಡೌನ್ಲೋಡ್ ಮಾಡ್ಕೊಳ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ. ಸೊ ನಿಮಗೆ ಅದರಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫೈನ್. ಸೊ ಮೋಸ್ಟ್ ಆಫ್ ಆಲ್ಮೋಸ್ಟ್ CBT ಮೋಡಲ್ ಆಗುವಂಥದ್ದು ಕನ್ಫರ್ಮ್ ಆಗಿದೆ. ಸೊ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ CBT ಮಾಡೆಲ್ ಅಂದರೆ ಏನು ಎತ್ತ ನಾನು ಸಪ್ರೇಟ್ ಒಂದು ಕ್ಲಾಸ್ ಮಾಡಿ ಹೇಳ್ತೀನಿ. ಬಟ್ ಆಲ್ರೆಡಿ ಒಂದು 70% ಇಟ್ ಈಸ್ ಫಿಕ್ಸ್ ದಟ್ CBT ಮಾಡೆಲ್. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡೆಲ್ ಒಳಗಡೆ ಎಕ್ಸಾಮಿನೇಷನ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಆ ಒಂದು ದಿಕ್ಕಿನಲ್ಲಿ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ, ಚೆನ್ನಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಡೈಲಿ ಸಾಯಂಕಾಲ 7 ಗಂಟೆಗೆ ಮತ್ತು 9 ಗಂಟೆಗೆ GK ಕ್ಲಾಸ್ ಇದೇ ಇರುತ್ತೆ ಯೂಟ್ಯೂಬಲ್ಲಿ. ಅದನ್ನ ಕೂಡ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿರಿ, ಕ್ಲಾಸ್ನ ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ. ಸೊ ದ್ಯಾಟ್ ವಿ ಕ್ಯಾನ್ ಸ್ಪ್ರೆಡ್ ಅ ಕ್ವಾಲಿಟಿ ಆಫ್ ಎಜುಕೇಷನ್ ಟು ಆಲ್ ದ ಪೀಪಲ್, ಆಲ್ ದ ಆಸ್ಪಿರೆಂಟ್ಸ್ ಆಫ್ PGCET. ಐ ವಿಶ್ ಯು ಆಲ್ ದ ಬೆಸ್ಟ್ ಯುವರ್ ಪ್ರಿಪ್ರೇಷನ್. ಬಿಕಾಸ್ ಇಷ್ಟು ವರ್ಷ ಏನು ಪ್ರಿಪ್ರೇಷನ್ ಮಾಡಿದ್ರು ಅದು ಬೇರೆ ಲೆಕ್ಕ ಆಗುತ್ತೆ. ಇನ್ಮೇಲೆ ನೀವೇನು ಮಾಡ್ತೀರಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗೆ ಹೆಂಗೆ ಪ್ರಿಪೇರ್ ಆಗ್ತೀರಾ ಇದೇ ಬೇರೆ ಲೆಕ್ಕ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಚೆನ್ನಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಸೊ